ಇವತ್ತಿನ ಸ್ಪೆಷಲ್ ಚಿಕನ್ ಟಿಕ್ಕಾ ಕಬಾಬ್ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಅದರ ಜೊತೆಗೆ ನೆಲ್ಲಿಕಾಯಿ ರಸಮ್ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಫ್ರೆಂಡ್ಸ್ ಏನು ಗೊತ್ತಾ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಮತ್ತೆ ಸಂಡೇ ವೀಕೆಂಡ್ ಬಂದಿದೆ. ಇವತ್ತಿನ ಸ್ಪೆಷಲ್ ಏನು ಅಂದರೆ, ಅಲ್ಲಿ ನೀವು ನೋಡ್ತಿರ್ಬೋದು, ನೆಲ್ಲಿಕಾಯಿ ರಸಮ್ ಮಾಡ್ತೀನಿ. ನಾರ್ಮಲ್ ರಸಮ್ ಮಾಡೋ ಥರನೇ ಅದಕ್ಕೆ ನೆಲ್ಲಿಕಾಯಿ ಆ್ಯಡ್ ಮಾಡಿ ಒಂದು ಸೂಪರ್ ರಸಮ್ ಮಾಡೋಣ ಅಂತ. ಆ್ಯಂಡ್ ಅದರ ಜೊತೆಗೆ ಚಿಕನ್ ಟಿಕ್ಕಾ ಮಾಡ್ತೀನಿ. ಸೊ ಬನ್ನಿ, ಈಗ ಫಸ್ಟು ನೆಲ್ಲಿಕಾಯಿ ರಸಮ್ ಆ್ಯಂಡ್ ಚಿಕನ್ ಟಿಕ್ಕಾಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ನಾನು ಯಾವಾಗಲೂ ವೀಕೆಂಡಲ್ಲಿ ಸ್ಯಾಟರ್ಡೆ ನಾವು ತರಕಾರಿ ಫ್ರೂಟ್ಸ್ ಎಲ್ಲ ಶಾಪಿಂಗ್ ಅಂತ ಹೋಗ್ತೀವಿ. ಸೊ ಆಗ ನನಗೆ ಇದು ತುಂಬ ರೇರ್ ಆಗಿ ನಾನು ನೋಡಿರೋದು. ಇದಿರತ್ತೆ, ಬಟ್ ನನ್ನ ಕಣ್ಣಿಗೆ ಯಾವ್ದು ಬೀಳುತ್ತೆ ಅದನ್ನು ತಗೊಂಡ್ಬರ್ತೀನಿ. ಆ್ಯಂಡ್ ಹಾಗೇನೂ ತಿನ್ಬೋದು ಇದನ್ನು. ಆ್ಯಂಡ್ ರಸಮ್ ಮಾಡಿ ತಿಂದರೆ ಇನ್ನೂ ಒಳ್ಳೆಯದು. ನಿಮಗೆ ಶೀತ, ಜ್ವರ, ಕೆಮ್ಮು ಆ ಥರ ಎಲ್ಲ ಇದ್ದರೆ ರಸಮ್ ಮಾಡಿ ಕೊಡೋದ್ರಿಂದ ತಕ್ಕ ಮಟ್ಟಿಗೆ ಕಮ್ಮಿ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ನೆಲ್ಲಿಕಾಯಿಯನ್ನು ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಒಂದ್ಸಲ ವಾಶ್ ಮಾಡ್ಕೊಂಡು ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಸಣ್ಣದಂದರೆ ತುಂಬ ಸಣ್ಣದಲ್ಲ, ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ರಸಮ್ಗೆ ಹಾಕಲಿಕ್ಕಿದೆ ಆ್ಯಂಡ್ ಒಂದು ಸ್ವಲ್ಪ ಪೇಸ್ಟ್ ಮಾಡಲಿಕ್ಕೆ. ಈ ನೆಲ್ಲಿಕಾಯಿ ತಿನ್ನೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಹೇಳೋದೇ ಬೇಡ. ನೆಲ್ಲಿಕಾಯಿ ಹಾಗೇನೆ ತಿನ್ಬೋದು, ಇಲ್ಲ ರಸಮ್ ಮಾಡಿ ತಿನ್ಬೋದು, ಇಲ್ಲ ಅಂದರೆ ಜ್ಯೂಸ್ ಮಾಡಿನೂ ಕುಡಿಬೋದು. ಈ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಆಗಿರೋದ್ರಿಂದ, ಅಂದರೆ ಒಂದು 10 ಆರೆಂಜ್ಗೆ ಸಮವಾಗಿ ಒಂದು ನೆಲ್ಲಿಕಾಯಿ ಆಯಿತಾ. ಸೊ ಇಷ್ಟು ವಿಟಮಿನ್ ಸಿ ಇರೋದ್ರಿಂದ ನಮ್ಮದು ಸ್ಕಿನ್ ಇರ್ಬೋದು, ಹೇರ್ ಹೆಲ್ತ್ ಇರ್ಬೋದು, ನಮ್ಮ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಆರಾಮಾಗಿ ಹೋಗಿಬಿಡುತ್ತೆ. ನೆಲ್ಲಿಕಾಯಿ ಡೈಲಿ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಆರಾಮಾಗಿ ಹೋಗಿಬಿಡುತ್ತೆ, ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ತಿನ್ನೋದೆಲ್ಲ. ಆ್ಯಂಡ್ ನಿಮ್ಮದು ಕಣ್ಣಿದು ಏನಾದರೂ ಪ್ರಾಬ್ಲಮ್ ಇದ್ದರೂ ಸುಧಾರಿಸುತ್ತೆ. ನಮ್ಮದು ಹಾರ್ಟ್, ಲಿವರ್ ಇದನ್ನೆಲ್ಲ ಹೆಲ್ತಿಯಾಗಿಡ್ಲಿಕ್ಕೆ ನೆಲ್ಲಿಕಾಯಿ ಒಂದು ಬೆಸ್ಟ್ ಫುಡ್ ಅಂತ ಹೇಳ್ಬೋದು, ಬೆಸ್ಟ್ ಫ್ರೂಟ್ ಅಂತಲೇ ಹೇಳ್ಬೋದು. ನಾನಿವತ್ತು ಮಾಡುವ ರಸಮ್ ಇದೆ ಅಲ್ಲ, ಅದನ್ನು ನಾವು ಹಾಗೆಯೇ ಸೂಪ್ ಥರ ಕುಡಿಬೋದು ಆ್ಯಂಡ್ ಅನ್ನಕ್ಕೆ ಹಾಕಿ ಕೂಡ ತಿನ್ಬೋದು, ಏನು ಚೆನ್ನಾಗಿರುತ್ತೆ. ನೆಲ್ಲಿಕಾಯಿ ರಸಮ್ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಒಂದು 1.5 ಅಷ್ಟು ಟೊಮೆಟೊ ತಗೊಳ್ತೀನಿ, ದೊಡ್ಡ ಟೊಮೆಟೊ. ಆ್ಯಂಡ್ ಕಟ್ ಮಾಡ್ಕೊಂಡಿರುವ ನೆಲ್ಲಿಕಾಯಿ ಆ್ಯಂಡ್ 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್, ಒಂದು ಸ್ವಲ್ಪ ಜೀರಾ ತಗೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ, ಒಂದು ಮಸಾಲ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ತಿರ್ಬೋದು ಮಸಾಲ ರೆಡಿ ಆಯಿತು. ಈಗ ನೆಕ್ಸ್ಟು ಇದಕ್ಕೆ ದಾಲ್ ಬೇಕು, ದಾಲ್ ಹಾಕಿದ್ರೇ ಚೆನ್ನಾಗಾಗುತ್ತೆ. ಇಲ್ಲಿ 2 ಟೈಪಿದು ದಾಲ್ ತೊಗೊಂಡಿದ್ದೀನಿ, ಒಂದು ತೂರ್ ದಾಲ್ ಆ್ಯಂಡ್ ಒಂದು ಮಸೂರ್ ದಾಲ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಂದೇ ಟೈಪಿದು ದಾಲ್ ಕೂಡ ತಗೊಳ್ಬೋದು, ದಾಲ್ ಹಾಕ್ದೇನೂ ಮಾಡ್ಬೋದು, ಬಟ್ ದಾಲ್ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ದಾಲ್ ಬೇಯ್ತಾ ಇರಲಿ, ಕುಕ್ಕರಲ್ಲಿ ಒಂದು 3 ವಿಜಿಲ್ ಆಗಲಿ. ಫ್ರೆಂಡ್ಸ್, ನನ್ನ ಹಸ್ಬೆಂಡು ಚಿಕನ್ ಕಟ್ ಮಾಡ್ತಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಒಂಚೂರು ಮಲಮಲ್ಲ ಅಂತಿದೆ, ಟಿಕ್ಕ ಆತ್ಮಲ್ಲ ಮುಚ್ಚಿ ಕಟ್ ಮಾಡ್ತೀನಿ. ಸ್ಮಾಲ್ ಚಿಕನ್ ಟಿಕ್ಕಾ ಮಲ್ಪುಗ ಚಿಕನ್ ಎಲ್ಲ ಕಟ್ ಮಾಡಿ ಕೊಟ್ಟರು. ಈಗ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಚಿಕನ್ ಟಿಕ್ಕಾ ಮಾಡಲಿಕ್ಕೆ ಫಸ್ಟು ಮ್ಯಾರಿನೇಟ್ ಮಾಡಬೇಕು. ಇಲ್ಲಿ ಉಪ್ಪು, ಅರಿಶಿನ, 1 ಸ್ಪೂನು ಕೊತ್ತಂಬರಿ ಪೌಡರ್, ಒಂದು ದೊಡ್ಡ ಸ್ಪೂನ್ ತಗೊಳ್ಳಿ. ಆ್ಯಂಡ್ 1-2 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಇದು ಖಾರವಾಗಿರುವಂಥ ರೆಡ್ ಚಿಲ್ಲಿ ಪೌಡರ್. ಆ್ಯಂಡ್ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಕರ್ಡ್. ಆ್ಯಂಡ್ ಕರ್ಡ್ 1-2 ಸ್ಪೂನ್ ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ. ಕರ್ಡ್ ತುಂಬಾ ಇಂಪಾರ್ಟೆಂಟ್, ಕರ್ಡ್ ಹಾಕಿದ್ರೇ ಟೇಸ್ಟ್ ಬರೋದು. ಆ್ಯಂಡ್ ಅದಾದಮೇಲೆ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಆಯಿಲ್ ಹಾಕ್ಕೊಳ್ತಿದ್ದೀನಿ, ಇಲ್ಲಿ ಕೋಕೋನಟ್ ಆಯಿಲು. ಕಲಿಸ್ಕೊಳ್ಳುವಾಗ ಹಾಕ್ಕೊಂಡು ಬಿಡಿ, ಇಲ್ಲ ಫಸ್ಟಿಗೆ ಹಾಕ್ಕೊಳ್ಬೋದು, ಏನಾಗಲ್ಲ. ನನಗೆ ನೆನಪೇ ಇರಲಿಲ್ಲ ಆಯಿಲ್ ಹಾಕಲಿಕ್ಕೆ, ತೆಗೆದಿಟ್ಟಿದ್ದೀನಿ ಬಟ್ ನೆನಪಿರಲಿಲ್ಲ. ನೆಕ್ಸ್ಟು ಒಂದು ಅರ್ಧ ಲೆಮನ್ ಹಾಕ್ತಿದ್ದೀನಿ. ಇದನ್ನೀಗ ಒಂದು ಅರ್ಧ ಗಂಟೆ ಅಂದರೆ 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಚೆನ್ನಾಗಿ ಮಸಾಲ ಎಲ್ಲ ಹಿಡಿಯುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ. ಅಷ್ಟರ ತನಕ ನಾನಿಲ್ಲಿ ರಸಮ್ ಮಾಡ್ಕೊಳ್ತೀನಿ. ಫಸ್ಟ್ ಒಂದು ಕಡಾಯಿ ತೊಗೊಂಡಿದ್ದೀನಿ, ಚಿಕ್ಕ ಕಡಾಯಿ. ಅದರಲ್ಲಿ ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಒಂದು 2-3 ಟೇಬಲ್ ಸ್ಪೂನ್. ನೆಕ್ಸ್ಟು 1 ಸ್ಪೂನ್ ಸಾಸಿವೆ, ಒಂದು 2-3 ಎಸಳು ಬೆಳ್ಳುಳ್ಳಿ, 1-2 ರೆಡ್ ಚಿಲ್ಲೀಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕರಿ ಲೀವ್ಸ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜಿದ್ದು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು 2-3 ಗ್ರೀನ್ ಚಿಲ್ಲೀಸ್, ಟೊಮ್ಯಾಟೊ ಆ್ಯಂಡ್ ಆಗ ಕಟ್ ಮಾಡ್ಕೊಂಡಿರುವ ಇದು ನೆಲ್ಲಿಕಾಯಿ ಇದೆ ಅಲ್ವಾ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೀಗ ಸ್ವಲ್ಪ ಫ್ರೈ ಮಾಡ್ತೀನಿ. ಅದಾದಮೇಲೆ ಅದಕ್ಕೆ ಉಪ್ಪು, ಅರಿಶಿನ ಎಲ್ಲ ಹಾಕಿಬಿಟ್ಟು ಟೊಮೆಟೊ ಸ್ಮೂತ್ ಆಗಬೇಕು,
ಟೊಮೆಟೊ ಸ್ಮೂತ್ ಆಗುವ ತನಕ ಕೂಡ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಆಗ ಮಾಡ್ಕೊಂಡಿರುವ ಪೇಸ್ಟ್ ಹಾಕ್ಕೊಳ್ತೀನಿ ಆ್ಯಂಡ್ ಅದ್ರ ಜೊತೆಗೇ ದಾಲ್ ಬೇಯಿಸ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಳ್ತೀನಿ. ದಾಲ್ ನೋಡಿ ಈ ಥರ ಸ್ಮ್ಯಾಶ್ ಮಾಡಬೇಕು, ಆಗಲೇ ರಸಮ್ ಚೆನ್ನಾಗಿ ಬರೋದು. ನೆಕ್ಸ್ಟು ಖಾರಕ್ಕೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ. ಅದ್ರ ಜೊತೆಗೇ ದಾಲ್ ಹಾಕಿದ್ದೀವಲ್ಲ, ಸೊ ದಾಲ್ ಹಾಕಿದಾಗ ಹಿಂಗೆ ಹಾಕಲೇಬೇಕು. ಸೊ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಅದಾದಮೇಲೆ 1-2 ಗ್ಲಾಸಷ್ಟು ನೀರು ಹಾಕ್ತೀನಿ. ರಸಮ್ ಅಂದಮೇಲೆ ನೀರಾಗಿ ಇರಬೇಕು, ದಪ್ಪಗಿರಬಾರ್ದು. ಸೊ ಹಾಗಾಗಿ ಜಾಸ್ತಿನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಟ್ಬಿಡ್ತೀನಿ. ಸೊ ಇಲ್ಲಿ ನಮ್ಮ ರಸಮ್ ರೆಡಿ ಇದೆ. ಇದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮದು ನೆಲ್ಲಿಕಾಯಿಯ ರಸಮ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಪರಿಮಳ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ರಸಮ್ ಇದೆಲ್ಲ ಇದು ಕುದಿಯುವಾಗ ನೆಲ್ಲಿಕಾಯಿ ಇದೆ ಅಲ್ಲ, ಅದನ್ನು ಹಾಗೇ ತಿನ್ನುವಾಗ ತುಂಬ ಹುಳಿ ಅಂತ ಅನಿಸುತ್ತೆ. ಬಟ್ ಈ ಥರ ನಾವು ಅದನ್ನು ಬೇಯಿಸ್ಕೊಂಡು ರಸಮ್ ಮಾಡ್ಕೊಂಡೆಲ್ಲ ತಿಂದರೆ ಹುಳಿ ಅಂಶನೇ ಗೊತ್ತಾಗಲ್ಲ, ಅಷ್ಟು ಹೋಗಿಬಿಡುತ್ತೆ. ಯಾಕಂದರೆ ಉಪ್ಪು ಖಾರ ಎಲ್ಲ ನಾವು ಮಿಕ್ಸ್ ಮಾಡ್ತೀವಲ್ಲ, ಹಾಗಾಗಿ ಅಷ್ಟು ಹುಳಿಯೇ ಬರಲ್ಲ ರಸಮ್ಗೆ. ಚಿಕನ್ ಟಿಕ್ಕಾ ಮಾಡಲಿಕ್ಕೆ ಇಲ್ಲಿ ನೋಡಿ ಈ ಥರ ಸ್ಟಿಕ್ಸ್ ಬರುತ್ತೆ, ಇದು ಬ್ಯಾಂಬೂ ಸ್ಟಿಕ್ಸ್. ಸೊ ಇದರಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ಚಿಕನ್ ತಗೊಂಡಿರೋದ್ರಿಂದ ಒಂದು 3 ಸ್ಟಿಕ್ ಸಾಕಾಗುತ್ತೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಆಫ್ಟರ್ನೂನ್ಗೆ. ಸೊ ಈ 3 ಸ್ಟಿಕ್ಕಲ್ಲಿ ಒಂದು 4-5 ಪೀಸ್ ಹಾಕ್ತೀನಿ. ಸ್ವಲ್ಪ ಗ್ಯಾಪ್ ಇಡಬೇಕು, ಮೇಲ್ಮೇಲೆ ಹಾಕ್ಕೊಂಡು ಹೋಗಬಾರ್ದು. ಸೊ ಗ್ಯಾಪ್ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ. ನಾವು ನಾನು ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು. ಈ ಥರ ನಾವು ಮಾಡಿದರೆ ಉಂಟಲ್ಲ, ಚಿಕನ್ ಒಂಥರ ಬೇರೆಯೇ ಟೇಸ್ಟ್ ಬರುತ್ತೆ. ಒಂಥರ ಚಿಕನ್ ಕೂಡ ತುಂಬ ಸ್ಮೂತಾಗಿ ಇರುತ್ತೆ ಬೇಯಿಸಿದ ಮೇಲೆ. ನೀವೊಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಸ್ಟಿಕ್ಗೆಲ್ಲ ಮಸಾಲ ಹಾಕಿ ಆಯಿತು. ಈಗ ಇದು ರೆಡಿ ಇದೆ. ಈಗ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಮೇಲೆ ಇದನ್ನು ಇಟ್ಬಿಡೋಣ. ಇದರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಗಟ್ಟಿ ಆಗೋ ತನಕ ಅಲ್ಲಿ ಪ್ಯಾನಲ್ಲಿ ಫ್ರೈ ಮಾಡೋದು. ಸರಿ ನೋಡಿ ಇದೀಗ 50% ಪ್ಯಾನಲ್ಲಿ ಕುಕ್ ಆಗಿದೆ. ಈಗ ಇದಕ್ಕೆ ಬಾರ್ಬಿಕ್ಯೂ ಗ್ರಿಲ್ ಬಾಸ್ಕೆಟ್ ಅಂತ ಹೇಳ್ತಾರೆ, ಇಲ್ಲಾಂದರೆ ಗ್ರಿಲ್ ನೆಟ್ ಅಂತ ಹೇಳ್ತಾರೆ, ಏನು ಬೇಕಾದರೆ ಹೇಳ್ಬೋದು. ಸೊ ಅದರಲ್ಲಿ ಇಟ್ಟು ಡೈರೆಕ್ಟ್ ಫೈರಲ್ಲಿ ಬೆಂಕಿಯಲ್ಲಿ ಕಾಯಿಸ್ಕೊಳ್ಬೇಕು ಚಿಕನ್ನು. ಇದು ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ನಮಗೆ ರೆಸ್ಟೋರೆಂಟಲ್ಲಿ ಯಾವ ಥರ ನಾವು ಚಿಕನ್ ಟಿಕ್ಕಾ ಆರ್ಡ್ರ್ ಮಾಡಿದರೆ ಸಿಗುತ್ತೆ, ಸೇಮ್ ಟೇಸ್ಟ್ ಇರುತ್ತೆ. ನೋಡಿ ಇದನ್ನು ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಬೇಯಿಸ್ಕೊಳ್ಬೇಕು. ಇಲ್ಲಿ ನಾನು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಆಯಿಲ್ ಮತ್ತು ಕಸೂರಿ ಮೇಥಿ ಇದೆ ಅಲ್ಲ, ಅದನ್ನು ಮಿಕ್ಸ್ ಮಾಡಿ ಇದರ ಮೇಲೆ ನಾನು ಆಯಿಲ್ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ. ಈ ಥರ ಸ್ವಲ್ಪನೇ ಒಂದೊಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಬರಬೇಕು. ಫ್ರೆಂಡ್ಸ್, ನಮ್ಮದು ಚಿಕನ್ ಟಿಕ್ಕಾ ರೆಡಿ ಆಗ್ತಿದೆ. ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ, ಕಲರ್ ಇರ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿ ಬಂದಿದೆ. ಈಗ ಫೈನಲ್ ಆಗಿ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿರೋದಕ್ಕೂ ಕೂಡ, ಈಗ ಪೇಷನ್ಸಲ್ಲಿ ವೆಯ್ಟ್ ಮಾಡಿರೋದಕ್ಕೂ ಕೂಡ ಈಗ ಊಟ ಮಾಡುವ ಟೈಮ್. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಒಂದು ಒಳ್ಳೆ ರಸಮ್ ಹಾಕ್ಕೊಂಡು ಆ್ಯಂಡ್ ಅದ್ರ ಜೊತೆ ಒಂದು ಚಿಕನ್ ಕಬಾಬ್ ಎಲ್ಲ ಇದ್ದರೆ ಇದು ನಂದು ಫೇವ್ರೆಟ್ ಡ್ರೀಮ್ ಊಟ ಅಂತ ಹೇಳ್ಬೋದು. ನನಗೆ ರಸಮ್ ರೈಸ್, ದಾಲ್ ರೈಸ್ ಇದೆಲ್ಲ ತುಂಬಾ ಇಷ್ಟ. ಅದ್ರ ಜೊತೆಗೆ ಕಬಾಬ್ ಇಲ್ಲಾಂದರೆ ಏನಾದರೂ ವೆಜ್ ಸೈಡ್ ಡಿಶ್ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಊಟ ಮಾಡುವ. ನನ್ನ ಹಸ್ಬೆಂಡಲ್ಲಿ ಊಟ ಮಾಡ್ತಿದ್ದಾರೆ, ನಂದು ಪ್ಲೇಟ್ ಅಲ್ಲಿದೆ, ನಾನೀಗ ಮಾಡಬೇಕು. ರಕ್ಷಿತ್, ಚಿಕನ್ ಟಿಕ್ಕಾ ಏನು ಚಾತ್ನಿ ಸತ್ಯ ಫ್ರೆಂಡ್ಸ್, ಹೋಟೆಲಲ್ಲಿ ಹೇಗೆ ಸಿಗುತ್ತೆ ಆ ಥರನೇ ಅದೊಂದೊಂಥರ ಟೇಸ್ಟ್ ಬಂದಿದೆ. ನಾವು ಚಿಕನ್ ಟಿಕ್ಕಾ ಎಲ್ಲ ತಿಂತೀವಲ್ಲ ರೆಸ್ಟೋರೆಂಟಲ್ಲಿ, ಸೇಮ್ ಟೇಸ್ಟ್ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಸೊ ಈಗ ನಾವು ಊಟ ಮಾಡಿ ಆಮೇಲೆ ಸಿಗ್ತೀವಿ. ಫ್ರೆಂಡ್ಸ್, ನಾವು ಬಂದಿರೋದು ಪಾರ್ಕಿಗೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ಯಾಟ್ಸ್ ಇದೆ ಅಂತ.
ನೋಡಿ ಇದ್ರ ಕೆಳಗೆ ಕ್ಯಾಟ್ಸ್ ನೋಡಿ ಎಷ್ಟಿದೆ. ಇಲ್ಲೆಲ್ಲ ಫುಡ್ ಎಲ್ಲ ಇದೆ, ಹಾಕ್ತಾರೆ. ತುಂಬ ಕ್ಯಾಟ್ಸ್ ಇದೆ, ಬಟ್ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಹೇಳೋದೇ ಬೇಡ. ನನಗೆ ತುಂಬ ಖುಷಿ ಆಗ್ತಿದೆ. ಸುಮ್ಮನೆ ಕುತ್ಕೊಂಡಿದೆ, ನಾನು ನೋಡ್ತಾ ಇದ್ದೆ. ಇಲ್ಲಿ ನೋಡ್ತಿರ್ಬೋದು ಕ್ಯಾಟ್ಸ್. ಫ್ರೆಂಡ್ಸ್, ನಾವು ಬಂದಿರೋದು ಬ್ಯೂಟಿಫುಲ್ ಪಾರ್ಕಿಗೆ. ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಿರ್ಬೋದು. ಅಲ್ಲಿ ಕ್ಯಾಟ್ಸ್ ನೋಡಿ ಎಷ್ಟಿದೆ ಅಂತ. ಇಲ್ಲೆಲ್ಲ ತೊಂದರೆ ಇಲ್ಲ, ಅಲ್ಲಲ್ಲಿ ಫುಡ್ಡೆಲ್ಲ ಹಾಕಿ ಇಡ್ತಾರೆ, ಚೆನ್ನಾಗಿ ಮಲ್ಕೊಳ್ತವೆ. ಹೊರಗಡೆ ಎಷ್ಟು ಬಿಸಿಲಿದ್ರು ಪಾರ್ಕಿಗೆ ಬಂದರೆ ಎಷ್ಟು ಕೂಲ್ ಇದೆ ಅಂದರೆ ಹೇಳೋದೇ ಬೇಡ. ತುಂಬಾ ಬಿಸಿಲಿದೆ ಅಪ್ಪ ಇಲ್ಲಿ. ಬಲೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಎಷ್ಟು ಒಳ್ಳೆ ಫ್ಲವರ್ಸ್ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ಕಲರ್ಫುಲ್ ಆಗಿರುವಂಥ ಫ್ಲವರ್ಸ್ ಇದೆ ನೋಡಿ. ಅಲ್ಲಿ ಪಿಂಕ್ ಇದೆ ಆ್ಯಂಡ್ ಇದು ವೈಟ್ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಇದು ಫ್ಲವರ್ಸ್. ಇದು ರೋಡ್, ಆಚೆ ಬೀಚು ನೋಡಿ. ಫ್ಲವರ್ಸ್ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಫುಲ್ ಕಲರ್ಫುಲ್ ಆಗಿದೆ. ನನಗೆ ಈ ಪ್ಲೇಸ್, ಈ ಪಾರ್ಕ್ ನನಗೆ ತುಂಬಾ ಇಷ್ಟ ಆಯಿತಾ. ಫ್ರೆಂಡ್ಸ್, ಇಲ್ಲಿ ಎಲ್ಲ ತಿರುಗಿ ಆಯಿತು, ಇನ್ನು ಹೋಗೋದು ಹೊರಡ್ಬೇಕು. ಇನ್ನೆಲ್ಲಿ ಹೋಗೋದು ಅಂತ ಗೊತ್ತಿಲ್ಲ, ನೋಡ್ತೀನಿ. ಎಲ್ಲಿಯಾದರೂ ಹೋದರೆ ತೋರಿಸ್ತೀನಿ, ಕ್ಲಿಪ್ಪಿಂಗ್ಸ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ವಿಡಿಯೋ ಎಂಡ್ ಮಾಡ್ತೀನಿ ಅಷ್ಟೇ. ಸೊ ಇವತ್ತಿನ ರೆಸಿಪಿ ಹೇಗಾಗಿದೆ, ಚೆನ್ನಾಗಿದೆಯಾ, ಇಲ್ಲ ನೀವು ಮನೇಲಿ ಟ್ರೈ ಮಾಡೋದಾದರೆ ಮಾಡಿ ಹೇಗಾಗಿತ್ತು ಅನ್ನೋದು ಕಾಮೆಂಟಲ್ಲಿ ತಿಳಿಸಿ. ನಮಗೆ ಮಾತ್ರ ಸೂಪರ್ ಆಗಿತ್ತು. ಇದಕ್ಕೆ ಸೂಪರ್ ಆತನ ರಕ್ಷಿತ್? ರೆಡಿ ಆತನ? ಸೂಪರ್ ಆಗಿತ್ತು. ಒಂದು ಜಂಬಿ ತೆಡ್ಡುಂಟತ ಜಾಸ್ತಿ ಬೆಚ್ಚಲಿಜ್ಜಿ ಅದೇ ಒಂಥರ ಕೂಲ್ ಇದೆ. ಬಿಸಿಲು ಅಷ್ಟು ಇದ್ದು ಕೂಡ ಇಲ್ಲ, ಹೇರ್ ಎಲ್ಲ ಹಾಳಾಗೋಯ್ತು. ಇಲ್ಲಿ ಏನೋ ಮಾಡ್ತಿದ್ದಾರೆ, ನಮ್ಮ ಇಂಡಿಯನ್ಸೇ ಇರ್ಬೋದು. ಅದೇ ಇಂಡಿಯನ್ಸೇ ನಮಗೂ ಡೆಫಿನೆಟ್ಲಿ. ಇದು ಗೊಂಡ ಎಲ್ಲ ನೋಡಿದ್ರೆ ಇಂಡಿಯನ್ಸ್ ಥರ ಕಾಣಿಸುತ್ತೆ. ಇರ್ಬೋದು, ಏನೋ ಫಂಕ್ಷನ್ ಮಾಡ್ತಿದ್ದಾರೆ, ಬರ್ತ್ಡೇ ಪಾರ್ಟಿಯ, ಹೋಲಿಯ ಏನೋ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಇದೆ ಇದು. ವೆದರ್, ಸೀನರಿ ಎಲ್ಲನೂ ಚೆನ್ನಾಗಿದೆ. ಫ್ರೆಂಡ್ಸ್, ಎವ್ರಿ ಸಂಡೇ ನನ್ನ ಹಸ್ಬೆಂಡು ಟೀ ಕುಡಿಲಿಕ್ಕಂತ ಹೊರಗಡೆ ಕರ್ಕೊಂಡು ಬರ್ತಾರೆ. ಸೊ ನೋಡಿ, ಟೀ ಕೊಟ್ಟಿದ್ದಾರೆ. ಇವತ್ತು ಏನು ಸ್ನ್ಯಾಕ್ಸ್ ಅಲ್ಲಿ ಸ್ಪೆಷಲ್? ಕಾಲಿಫ್ಲವರ್ ಪಕೋಡ, ಗೋಬಿ, ಬೇಂಗನ್ ಪಕೋಡ. ಬೇಂಗನ ಬೇಂಗನ್ ಬೇಡ, ಬ್ರಿಂಜಲ್ ಅದ ಬ್ರಿಂಜಲ್ ವಡ. ಬ್ರಿಂಜಲ್ ವಡ ಬ್ರಿಂಜಲ್ ಪೋಡಿ. ಫ್ರೆಂಡ್ಸ್, ಏನ್ ತಂದಿದೆ ಅದು ನೋಡುವ.
ಟೀ ಎಡ್ಡು ಬಟ್ ಸ್ವೀಟ್ சுகர் பண்றேன். ಫ್ರೆಂಡ್ಸ್, ಈ ಸಲ ಸ್ಪೆಷಲ್ ಸ್ನ್ಯಾಕ್ಸ್ ವಡಪಾವ್ ತಂದರೆ ಬಿಸಿ ಬಿಸಿ ಆಗಿದೆ. ಎಡ್ಡೆ ಪರಿಮಳ ಬರೋಣ. ವಡಪಾವ್ ಸೂಪರ್ ಆಗಿದೆ. ಮುಂದೇನಾ ಮುಂದೇನಾ ಬ್ರಿಂಜಾಲ್ ಫ್ರೈ. ನನಗೆ ಬ್ರಿಂಜಾಲ್ ಎಲ್ಲ ಇಷ್ಟ ಅಲ್ಲ, ಬದನೆಕಾಯಿ ಫ್ರೈ ಎಲ್ಲ. ಮುಂದೇನು ಆನಿಯನ್ ಪಕೋಡಾ ಏನಂತ? ಕಾಲಿಫ್ಲವರ್ ಪಕೋಡ, ಗೋಬಿ ಪಕೋಡ. ಚೆನ್ನಾಗಿದೆ. ಫ್ರೆಂಡ್ಸ್, ಏನ್ ಗೊತ್ತಾ, ನಮ್ದು ಮ್ಯಾರೇಜ್ ಆಗಿ 3 years ಆಯ್ತು. ಈಗ ನನ್ನ ಬಗ್ಗೆ ಎಷ್ಟು, ನನ್ನ ಹಸ್ಬೆಂಡ್ಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ಅಂಡ್ ನನಗೆ ಇವ್ರ ಬಗ್ಗೆ ಎಷ್ಟು ಗೊತ್ತು ಅಂತ ನೋಡುವ. ಒಂದು 2-3 ಕ್ವೆಶನ್ಸ್ ಕೇಳ್ತೀನಿ, ಸರಿಯಾಗಿ ಆನ್ಸರ್ ಮಾಡ್ತಾರ ಇಲ್ವಾ ಅಂತ ನೋಡುವ. ಓಕೆ, ನನ್ನ ಫೇವ್ರೆಟ್ ಕಲರ್ ಯಾವುದು? 2 ಹೇಳ್ಬೋದು. ಪಿಂಕ್. ಓಕೆ, ಪಿಂಕ್. ಹೌದಾ? ಹೌದು. ಬಕೊಂಜಿ ಕಲರು. ಓಕೆ, ಒಂದೇ ಸಾಕು. ಹೌದು, ಫಸ್ಟ್ ನಂದು ಫೇವ್ರೆಟ್ ಕಲರ್ ಪಿಂಕ್. ಆ್ಯಂಡ್ ನನ್ನ ಹಸ್ಬೆಂಡ್ ಇದ್ದು ಫೇವ್ರೆಟ್ ಕಲರು ಬ್ಲ್ಯಾಕ್. ಆಮೇಲೆ ಒಂಥರ ಲೈಟ್ ಬ್ರೌನ್, ವೈಟ್. ಒಂದು ಮೂಜಿ ಕಲರ್ ಇದೆ ಫೇವ್ರೇಟ್. ಏನಕ್ಕೆ ಮಾಡಿದ್ರೆ ಅದ ಒಂದು ಮೂಜಿ ಕಲರ್ದನ್ನೇ ಆಗತ್ತೆ ಮೀನು. ಜಾಸ್ತಿ ಆ ಥರ ಕಲರ್ಸ್ ಇದೆ ತಗೊಳ್ಳೋದು. ಹಾಗಾಗಿ ಸೊ ಕರೆಕ್ಟ್ ಇಬ್ಬರದು ಕೂಡ. ನನ್ನ ಫೇವ್ರೆಟ್ ಪ್ಲೇಸ್ ಯಾವುದು? ಬೀಚ್. ತಪ್ಪು. ನನ್ನ ಫೇವ್ರೆಟ್ ಬೀಚ್ ಫಾರೆಸ್ಟ್. ಕರೆಕ್ಟ್. ನನಗೆ ಫಾರೆಸ್ಟ್ಗೆಲ್ಲ ಹೋಗೋದಂದ್ರೆ ಇಷ್ಟ. ಕರೆಕ್ಟ್. ನಂದು ಫೇವ್ರೆಟ್ ಪ್ಲೇಸ್ ಫಾರೆಸ್ಟ್, ಕಾಡು. ಇರ್ನ ಫೇವ್ರೆಟ್ ಪ್ಲೇಸ್ ಹೋಗುತ್ತಂಡ. ಇರ್ನ ಫೇವ್ರೆಟ್ ಪ್ಲೇಸ್ ಇಸ್ ಯಾಮಂಟಪ. ರೋಡೇ ಹೋಗ್ತೀನಿ, ಯಾನ್ ಪಣ್ಣಡಿ ಹೋಗ್ಬಿನದು. ಇವ್ರ ಫೇವ್ರೆಟ್ ಪ್ಲೇಸ್ ನನ್ನ ಪ್ರಕಾರ ಇವರು ಟೆಂಪಲ್ ಇರ್ಬೋದು. ಟೆಂಪಲ್ಗೆ ಇವ್ರು ಇಷ್ಟಪಟ್ಟು ಹೋಗೋ ಪ್ಲೇಸ್ ಅಂದ್ರೆ ಟೆಂಪಲ್. ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಟೆಂಪಲ್ ಕರೆಕ್ಟಾ? ಇಂಪಾರ್ಟೆಂಟ್ ಕ್ವಶನ್. ನನ್ನ ಫೇವ್ರೆಟ್ ಫುಡ್, ಇಷ್ಟವಾದ ಫುಡ್ ಅಂದ್ರೆ ಏನು? ಇಷ್ಟವಾದ ಎಲ್ಲ ಊಟ ತಿಂಡಿ ಎಲ್ಲ ಏನು ನನ್ನ ಇಷ್ಟವಾದ? ಒಂದು ಹೇಳ್ಬೋದು. ಒಂದು ಚಿಕನ್. ಚಿಕನ್ ನಂಗೆ ಇಷ್ಟವಾ? ಚಿಕನ್ ನಂಗೆ ಇಷ್ಟ ಇಲ್ಲ. ನಾನು 1 month ಕರೆಕ್ಟ್ ಚಿಕನ್ನೇ ತಿಂದಿಲ್ಲ. ಯಾಕಂದ್ರೆ ನಾನು ಕಂಪ್ಲೀಟ್ ಆಗಿ ವೆಜಿಟೇರಿಯನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹೌದು, ಬೇರೆ ಗೊತ್ತುಜ್ಜ. 1 month ತನಕ ನಾನು ತಿನ್ನಲೇ ಇಲ್ಲ. ಮತ್ತೆ ನನ್ನ ಹಸ್ಬೆಂಡ್ಗೆ ತಿನ್ಬೇಕಲ್ವ. ಸೊ ಹಾಗಾಗಿ ಯಾವಾಗನಾದ್ರೂ ಒಂದೊಂದು ಸಲ ಮಾಡಿ ತಿಂತಿದ್ದೀವಿ. ಬಟ್ ಒಂದ್ಸಲ ನಾನು ಕಂಪ್ಲೀಟ್ ಆಗಿ ಬಿಡ್ತೀನಿ ನಾನ್ ವೆಜ್. ಸೊ ಚಿಕನ್ ಅಲ್ಲ ನನ್ನ ಫೇವ್ರೆಟ್ ಫುಡ್. ಇರೇ ಗೊತ್ತುಂಡು ಅಂದ್ರೆ ಈಗ ಅಲ್ಲ, ಫಸ್ಟ್ ಎಲ್ಲ ಎಲ್ಲಿ ಹೋಗ್ಬೇಕು, ಏನ್ ತಿನ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಿದ್ದೆ KFC ಅಂತ. ಕರೆಕ್ಟ್. ಇರ್ನ ಫೇವ್ರೆಟ್ ಫುಡ್ ಏನ್ ತಗೋದುಂಟ? ನನ್ನ ಹಸ್ಬೆಂಡ್ ಫೇವ್ರೆಟ್ ಫುಡ್ ಕೋರಿ ರೊಟ್ಟಿ. ಯಾನಂಚ ಹೆಣ್ಣೊಂದೆ ಅವ್ರು ರಾಂಗ ಕರೆಕ್ಟಾ ಸುಳ್ಳಪ್ಪನ? ಕರೆಕ್ಟ್. ಕೋರಿ ರೊಟ್ಟಿನು. ಕೋರಿ ರೊಟ್ಟಿ ಫೇವ್ರೆಟ್ ಫುಡ್. ಸೊ ಈ ರೇಂಜ್ ಕ್ವಶನ್ ಕೇಳಿ. ನನ್ನ ಫೇವ್ರೆಟ್ ಕಲರ್
ಕ್ವಶನ್ ಕೇಳಿ. ಏನಕ್ಕೆ ಏನಕ್ಕೇನೆ? ಓಕೆ, ಇರಕ್ ಜಾಸ್ತಿ ಗರ್ವನೇ, ಹಿಂಗ್ ಜಾಸ್ತಿ ಗರ್ವನೇ? ನನಗೆ ನಿಜನಾ? ಇರಕ್ ಜಾಸ್ತಿ ಗರ್ವನೇ. ಇರಗೆ ತಪ್ಪಕ್ಕೇರಿ ಡೋರ್ ಹಿಡ್ಬಂದು ಬಂದಿತ್ತು ಅಂಚು ಹೋಗೋದಪ್ಪ. ಮುಚ್ಚಿದೆ ಡೋರ್. ಇನ್ನೊಂದ್ಸಲ ನನಗೆ ಕಮೆಂಟ್ ಮಾಡಿ, ಏನಾದರೂ ಇದ್ರೆ ಲೈಕ್ ಏನು ಕೇಳಬೇಕು ನನ್ನ ಹಸ್ಬೆಂಡ್ ಜೊತೆ. ಯಾಕಂದರೆ ನನ್ನ ಹಸ್ಬೆಂಡ್ ಮಾತಾಡೋಲ್ಲ ವ್ಲಾಗಲ್ಲಿ, ಹಿಂದಿಗಡೆ ಸರಿಯಾಗಿ ಮಾತಾಡ್ತಾರೆ, ವ್ಲಾಗಲ್ಲಿ ಮಾತಾಡೋದಿಲ್ಲ, ಬಾಯ್ ಬರೋದಿದ್ದ ಮಾಡ್ತಾರೆ. ನಾನು ಎಷ್ಟು ಸಲ ಹೇಳ್ತೀನಿ ಏನಾದರೂ ಮಾತಾಡಿ ಅಂತ, ಮಾತಾಡೋದಿಲ್ಲ. ಸೊ ಅದಕ್ಕೆ ಮಾತಾಡ್ಸಿರೋದು. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ